ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಎಮ್.ಕಾಮ್ ಅಥವಾ MBA PGCET, MBA ನಾರ್ಮಲ್ ಇರೋದಿಲ್ಲ, ಎಮ್.ಕಾಮ್ PGCET ಅಂತ ಹೇಳ್ತೀವಿ. ಹಾಗೂ ಎಮ್.ಕಾಮ್ ಅಥವಾ MBA ಮಾಡಿರ್ತಕ್ಕಂಥ ಒಂದು ಸ್ಟೂಡೆಂಟ್ಸು NTA ನೆಟ್ ಅಂತ ಹೇಳ್ತೀವಿ, ನೆಟ್ ಎಕ್ಸಾಮು ಹಾಗೂ KSET ಎಕ್ಸಾಮು ಹಾಗೂ KPSCಯಲ್ಲಿ ಬರ್ತಕ್ಕಂಥ ಒಂದು ಆಡಿಟರ್ ಕಂಟ್ರೋಲರು ಅಥವಾ BSNಲ್ಲಿ ಬರ್ತಕ್ಕಂಥ ಅಕೌಂಟ್ಸ್ ಆಫೀಸರು, ಈ ರೀತಿಯಾದಂಥ ಒಂದು ಎಕ್ಸಾಮಿನೇಷನ್ಸ್ಗಳಿಗೆ ಒಂದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟನ್ನು ಯಾವ ರೀತಿ ನಾವು ತಿಳ್ಕೊಬೇಕು, ಆ ಸಬ್ಜೆಕ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ನೀವು ತಿಳ್ಕೊಬೇಕು ಅಂತ ನಾನು ಇಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. ಲೆಟ್ ಅಸ್ ಬಿಗ್ಯಾನ್ ವಿತ್ ದಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮ್ಯಾನೇಜ್ಮೆಂಟ್ಗೆ ಮೀನಿಂಗನ್ನು ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ದಟ್ ಈಸ್ ಮ್ಯಾನೇಜ್ಮೆಂಟ್ ಇಸ್ ಎನ್ ಎಕ್ಸಸೈಸ್ ಇನ್ ಆರ್ಗನೈಸಿಂಗ್ ಮೆನ್, ಮನಿ, ಮಿಷನರಿ, ಮೆಟೀರಿಯಲ್ ಆ್ಯಂಡ್ ಮೆಥಡ್ಸ್ ಟುವರ್ಡ್ಸ್ ಫುಲ್ಫಿಲ್ಲಿಂಗ್ ಆಫ್ ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ಲೀಡಿಂಗ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲ ಒಂದು ಕಾಂಬಿನೇಷನ್, ಇಟ್ಸ್ ಎ ಕಾಂಬಿನೇಷನ್ ಆಫ್ ಮಿಷನರಿ, ಮೆಟೀರಿಯಲ್ಸ್ ಆ್ಯಂಡ್ ಮನಿ ಆ್ಯಂಡ್ ಮೆನ್. ಎಲ್ಲ ಕಾಂಬಿನೇಷನಲ್ಲಿ ನಾವು ಇದನ್ನು ತಗೊಂಡು ಒಂದು ಹ್ಯೂಮನ್ ರಿಸೋರ್ಸನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಇನ್ ಜನರಲ್ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಎನ್ ಯೂನಿವರ್ಸಲ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲೈಡ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟಿನ ಕಾನ್ಸೆಪ್ಟನ್ನು ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ಗೂ ಯೂಸನ್ನು ಮಾಡ್ತಾರೆ. The meaning of the word management can be explained as follows. Management is equal to manage plus men plus tactfully ಅಂತ ಹೇಳ್ತಾನೆ. ಈ ಕ್ವಶನ್ ಕೂಡ ನೀವು ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಮ್ಯಾನೇಜ್ ಮೆನ್ ಟ್ಯಾಕ್ಟಿಕಲಿ, ಅಂದರೆ ಟ್ಯಾಕ್ಟಿಕಲಿ ಅಂತ ಹೇಳಿದ್ರೆ ಒಂದು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಿಕೊಂಡು ಅವರು ಒಂದು ಮ್ಯಾನೇಜನ್ನು ಮಾಡ್ತಾರೆ. ಡೆಫಿನೇಷನ್ಸ್ ಅಂತ ಬಂದಾಗ ಸುಮಾರು ಜನ ಡೆಫಿನೇಷನ್ಸ್ನ ಬರೆದಿರ್ತಾರೆ ಸ್ಟೂಡೆಂಟ್ಸ್. ನೀವು ಎಕ್ಸಾಮಿನೇಷನ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 or 2 definitions you can expect. Let us begin with that. Peter F. Drucker ಅಂತ ಹೇಳ್ತೀವಿ. ಅವರು ಏನು ಒಂದು ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ಪೀಟರ್ ಎಫ್ ಡ್ರಕ್ಕರ್, ಮ್ಯಾನೇಜ್ಮೆಂಟ್ ಇಸ್ ಎನ್ ಎಕನಾಮಿಕ್ ಆರ್ಗನ್ ಆಫ್ ಇಂಡಸ್ಟ್ರಿಯಲ್ ಸೊಸೈಟಿ. ಇಟ್ ಮೀನ್ಸ್ ಟೇಕಿಂಗ್ ಆ್ಯಕ್ಷನ್ ಟು ಮೇಕ್ ದ ಡಿಸೈರ್ಡ್ ರಿಸಲ್ಟ್ ಟು ಪಾಸ್. ಡಿಸೈರ್ಡ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಡಿಸೈರ್ಡ್ ಅಂತ ಹೇಳಿದ್ರೆ ನೀವೇನೋ ಒಂದು ಅಂದ್ಕೊಂಡಿರ್ತೀರ, ಅದನ್ನು ಸಾಧಿಸೋದಕ್ಕೆ ನೀವು ಈ ಒಂದು ಆ್ಯಕ್ಟಿವಿಟಿ, ಒಂದು ಮ್ಯಾನೇಜ್ಮೆಂಟನ್ನು ನೀವು ಯುಟಿಲೈಸೇಷನು ಮಾಡ್ಕೊಡ್ತೀರಾ. ಅಂದರೆ ಎಕನಾಮಿಕ್ ಆರ್ಗನ್ ಆಫ್ ಇಂಡಸ್ಟ್ರಿಯಲ್ ಸೊಸೈಟಿ ಅಂದರೆ ಇಂಡಸ್ಟ್ರಿ ಪರ್ಸ್ಪೆಕ್ಟಿವಲ್ಲಿ ಇವರು ಅದನ್ನು ಹೇಳಿದ್ದಾರೆ. ನೀವು ಅದನ್ನು ನೋಟ್ ಮಾಡ್ಕೋಬೇಕು. ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಆಗಿ ಯಾರು ಹೇಳಿದ್ದಾರೆ ಅಂತ ಹೇಳಿದ್ರೆ ಪೀಟರ್ ಎಫ್ ಡ್ರಕ್ಕರ್. ಅಕಾರ್ಡಿಂಗ್ ಟು ಅರೋಲ್ಡ್ ಕೂಂಟ್ಸ್ ಅಂತ ಹೇಳ್ತೀವಿ. ಅರೋಲ್ಡ್ ಕೂಂಟ್ಸ್, ಸಿರಿಲ್ ಓ ಡೋನಿಯನ್ ಅಂತ ಹೇಳ್ತೀವಿ. ಈ ಒಂದು ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಡೆಫಿನೇಷನ್ಸು, ಮ್ಯಾನೇಜ್ಮೆಂಟ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಟು ಅದರ್ಸ್. ಓಕೆ, ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ಸ್ ಟು ಅದರ್ಸ್ ಅಂತ ಬಂದಾಗ ಅದು ಕೊಟ್ಟಿರ್ತಕ್ಕಂತಹ ಒಂದು ಡೆಫಿನೇಷನ್ಸ್ ಯಾರು? ಅರೋಲ್ಡ್ ಕೂಂಟ್ಸ್. ಓಕೆ, ಮತ್ತು ಸಿರಿಲ್ ಓ ಡೊನೆಲ್. ನೆಕ್ಸ್ಟ್ ಹೆನ್ರಿ ಫಯಲ್ ಅವರು ಹೇಳ್ತಾರೆ, 1841 to 1925 ಅವರು ಇರ್ತಕ್ಕಂಥ ಒಂದು ಏಜು. ಸ್ಟೇಟೆಡ್ ಟು ಮ್ಯಾನೇಜ್ ಈಸ್ ಟು ಫೋರ್ಕಾಸ್ಟ್ ಆ್ಯಂಡ್ ಟು ಪ್ಲ್ಯಾನ್, ಟು ಆರ್ಗನೈಸ್, ಟು ಕಮ್ಯಾಂಡ್, ಟು ಕೋಆರ್ಡಿನೇಟ್ ಆ್ಯಂಡ್ ಕಂಟ್ರೋಲ್. ಇಲ್ಲಿ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಕಮ್ಯಾಂಡಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತಕ್ಕಂಥ ಒಂದು ಡೆಫಿನೇಷನ್ಸ್ನ ಕೊಟ್ಟಿರ್ತಕ್ಕಂಥವ್ರು ಯಾರು? ಹೆನ್ರಿ ಫಯಲ್. ನೀವು ಈ ರೀತಿ ಡೆಫಿನೇಷನ್ಸ್ನ ನೋಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಬಿಕಾಸ್ ಅವ್ನ ಡೆಫಿನೇಷನ್ಸ್ ಯಾವ್ದು ಬೇಕಾದ್ರೆ ಕೇಳ್ಬೋದು. ಡೆಫಿನೇಷನ್ಸ್ ಎಲ್ಲ ನಿಮ್ಗೆ ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ, ಬಟ್ ಇಲ್ಲಿ ನೀವು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ನೋಡಿ, ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಆಗಿ ಕೊಟ್ಟಿರ್ತಕ್ಕಂಥವ್ರು ಪೀಟರ್ ಎಫ್ ಡ್ರಕ್ಕರು. ಆ್ಯಂಡ್ ಅರೋಲ್ಡ್ ಕೂಂಟ್ಸ್ ಅಂತ ಹೇಳಿದರೆ ಅವರು ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಂತ ಹೇಳಿದ್ದಾರೆ. ಹೆನ್ರಿ ಫಯಲ್ ಅವರು ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡ್, ಕೋಆರ್ಡಿನೇಟ್ ಆ್ಯಂಡ್ ಕಂಟ್ರೋಲಿಂಗ್ ಬಗ್ಗೆ ಅವರು ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ. ಮೂವಿಂಗ್ ಆನ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಫೀಚರ್ಸ್ ಅಂತ ಬಂದಾಗ ಇವಾಗ ಪ್ಲೆಂಟಿ ಆಫ್ ಫೀಚರ್ಸ್. ಮೇಜರ್ ಫೀಚರ್ಸ್ನ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಮ್ಯಾನೇಜ್ಮೆಂಟ್ ಇಸ್ ಎನ್ ಯೂನಿವರ್ಸಲ್, ಗೋಲ್ ಓರಿಯೆಂಟೆಡ್, ಕಂಟಿನ್ಯೂಸ್ ಪ್ರೋಸೆಸ್, ಮಲ್ಟಿ ಡೈಮೆನ್ಷನಲ್, ಗ್ರೂಪ್ ಆ್ಯಕ್ಟಿವಿಟಿ, ಡೈನಮಿಕ್, ಫಂಕ್ಷನ್, ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಹೇಳ್ತೀವಿ. ಅದೇನಂತ ನೋಡ್ತಾ ಬರೋಣ ಈಗ ಸ್ಟೂಡೆಂಟ್ಸ್. ಯೂನಿವರ್ಸಲ್ ಅಂತ ಹೇಳ್ತೀವಿ. ಆಲ್ ದ ಆರ್ಗನೈಸೇಷನ್ಸ್, ವೆದರ್ ಇಟ್ ಈಸ್ ಪ್ರಾಫಿಟ್ ಮೇಕಿಂಗ್ ಆರ್ ನಾಟ್, ದೇ ರಿಕ್ವೈರ್ ಮ್ಯಾನೇಜ್ಮೆಂಟ್ ಫಾರ್ ಮ್ಯಾನೇಜಿಂಗ್ ದೇರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಟ್ ಈಸ್ ಯೂನಿವರ್ಸಲ್ ಇನ್ ನೇಚರ್. ಯೂನಿವರ್ಸಲ್ ಅಂತ ಹೇಳಿದ್ರೆ ಎಲ್ಲ ಒಂದು ಅಷ್ಟೇ. ಯೂನಿವರ್ಸಲ್ ಅಂತ ಹೇಳಿದ್ರೆ ಇಟ್ಸ್ ಬಿಗ್. ಓಕೆ, ಅವರು ಪ್ರಾಫಿಟ್ಗಾರಮಾಗಲಿ ಅಥವಾ ಪ್ರಾಫಿಟ್ ಮೋಟಿವ್ ಇಲ್ಲ ಅಂತ ಹೇಳಿದ್ರೆ NGOನೋ ಕೂಡ ಆಗ್ಬೋದು, ಬಟ್ ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಗೋಲ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ವಿತೌಟ್ ಗೋಲ್ ಎನಿ ಆರ್ಗನೈಸೇಷನ್ ಕೆನಾಟ್ ರನ್ ದ ಬಿಸ್ನೆಸ್. ಓಕೆ, ಗೋಲ್ ಓರಿಯೆಂಟೆಡನ್ನ ಅಲ್ಲಿ ಅವರು ಫೀಚರ್ಸ್ ಹೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅನ್ ಆರ್ಗನೈಸೇಷನ್ ಗೋಯಿಂಗ್ ಪ್ರೋಸೆಸ್ ವಿಚ್ ಟೆನ್ ಟು ಪರ್ಸಿಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ದ ಆರ್ಗನೈಸೇಷನ್ ಎಕ್ಸಿಸ್ಟ್. ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಅದನ್ನು ನಾವು ಕ್ಲೋಸ್ ಮಾಡಲಿಕ್ಕೆ ಮಾಡೋದಿಲ್ಲ.
ಸೊ ಇನ್ಸ್ಟೆಡ್ ಆಫ್ ಕ್ಲೋಸಿಂಗ್ ನಾವು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ ನಾವು. ಸೊ ಬಿಸ್ನೆಸ್ಸನ್ನು ಯಾವತ್ತೂ ಕೂಡ ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಓನ್ಲಿ ಥಿಂಗ್ ಅವರು ಪ್ರಾಫಿಟನ್ನು ಅರ್ನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕ್ಲೋಸಿಂಗ್ ಮಾಡೋಂಥ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಮಲ್ಟಿ ಡೈಮೆನ್ಷನ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ನಾಟ್ ಕನ್ಫೈನ್ಡ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಪೀಪಲ್ ಓನ್ಲಿ, ಬಟ್ ಇಟ್ ಈಸ್ ಆಲ್ಸೋ ಮ್ಯಾನೇಜ್ ವರ್ಕ್ ಪ್ರೋಸೆಸ್ ಆ್ಯಂಡ್ ಆಪರೇಷನ್ಸ್. ಸೊ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಪೀಪಲ್. ಸೊ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಜಸ್ಟು ಪೀಪಲ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರಾ ಅಂತ ನೀವು ತಿಳ್ಕೊಂಡಿರ್ತೀರ. ನೋ. ಸೊ ಮಲ್ಟಿ ಡೈಮೆನ್ಷನ್ ಅಂತ ಹೇಳಿದ್ರೆ ಸೊ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನು ನಾವು ವರ್ಕಲ್ಲೂ ಕೂಡ ತೊಗೋತೀವಿ, ಒಂದು ಪ್ರೋಸೆಸ್ಸಲ್ಲೂ ಕೂಡ ತೊಗೋತೀವಿ, ಒಂದು ಆಪರೇಷನ್ ಮ್ಯಾನೇಜ್ಮೆಂಟಲ್ಲೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫೀಚರ್ ಈಸ್ ಗ್ರೂಪ್ ಆ್ಯಕ್ಟಿವಿಟಿ. ಸೊ ಆಬ್ವಿಯಸ್ಲಿ ಸೊ ಒಬ್ಬನೇ ಎಲ್ಲ ಒಂದು ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಸೊ ಅಥವಾ ಇಂಡಿವಿಜುವಲಿ ಸಪ್ರೇಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಆರ್ಗನೈಸೇಷನ್ಸಲ್ಲಿ ಗ್ರೂಪ್ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ನಾವು ಒಂದು ಗೋಲನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಡೈನಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ an organization exists in business environment that has various factors like social, political, legal, technological, economic. ಡೈನಮಿಕ್ ಫಂಕ್ಷನ್ ಅಂದರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಕೇಳಿರ್ಬೋದು ಮೈಕ್ರೋ ಎನ್ವಾರ್ನ್ಮೆಂಟು, ಮ್ಯಾಕ್ರೋ ಎನ್ವಾರ್ನ್ಮೆಂಟ್ ಅಂತ. ಸೊ ಮೈಕ್ರೋ ಎನ್ವಾರ್ನ್ಮೆಂಟ್ ಅಂತ ಹೇಳಿದ್ರೇನು, ಇಟ್ ಈಸ್ ರಿಲೇಟೆಡ್ ಟು ದಿ ಇಂಟರ್ನಲ್ ಆರ್ಗನೈಸೇಷನ್. ಮ್ಯಾಕ್ರೋ ಎನ್ವಾರ್ನ್ಮೆಂಟ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಟಾಪಿಕ್ಸನ್ನು ಇಲ್ಲಿ ಡೈನಮಿಕ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಕ್ಯಾನ್ ನೀದರ್ ಬಿ ಸೀನ್ ನಾಟ್ ಟಚ್ಡ್ ಬಟ್ ಒನ್ ಕ್ಯಾನ್ ಫೀಲ್ ಇಟ್ಸ್ ಎಕ್ಸಿಸ್ಟೆನ್ಸ್. ಎಸ್, ಅದನ್ನು ನೀವು ನೋಡಲಿಕ್ಕೆ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬಟ್ ಯು ಕ್ಯಾನ್ ಫೀಲ್ ಇಟ್. ಎಸ್, ಮ್ಯಾನೇಜ್ ಆಗ್ತಾ ಇದೆ. ಸೊ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದ್ದರೆ ಏನಾಗುತ್ತೆ, ಪ್ರಾಫಿಟಬಲ್ ಕಂಪನಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ನಾವು ಫೀಚರ್ಸಲ್ಲಿ ನೋಡ್ಬೋದು. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಫೀಚರ್ಸ್. ಸೊ ಅದರ್ ಫೀಚರ್ಸ್. ಸೊ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ಇಲ್ಲಿ ಫೀಚರ್ಸ್ ಅಂತ ಏನಂದರೆ ಮ್ಯಾನೇಜ್ಮೆಂಟ್ ಇಸ್ ಎನ್ ಆ್ಯಕ್ಟಿವಿಟಿ. Obviously management is purposeful activity. Management involves decision making. So ನೋಡಿ, ಆ್ಯಕ್ಟಿವಿಟಿ ಅಂತ ಬಂದಾಗ ಇಟ್ಸ್ ಡಿಫ್ರೆಂಟ್. ಓಕೆ, ವರ್ಕ್ ಇಸ್ ಡಿಫ್ರೆಂಟ್, ಆ್ಯಕ್ಟಿವಿಟಿ ಇಸ್ ಡಿಫ್ರೆಂಟ್. ಸೊ ನೀವೇನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ವರ್ಕ್ಗೋಸ್ಕರ ಆ್ಯಕ್ಟಿವಿಟಿಯನ್ನು ನೀವು ಮಾಡ್ತೀರಾ, ಅದು ಕೂಡ ಪರ್ಪಸ್ಫುಲ್ ಆಗಿರಬೇಕು. ಸೊ ಪರ್ಪಸ್ಫುಲ್ ಅಂತ ಹೇಳಿದ್ರೆ ಸೊ ಒಂದು ಗೋಲ್ ಓರಿಯೆಂಟೆಡ್, ಒಂದು ಆಬ್ಜೆಕ್ಟಿವ್ ಓರಿಯೆಂಟೆಡ್ ಇರಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಡಿಸಿಷನ್ ಮೇಕಿಂಗ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಅಂತ ನೀವು ತಿಳ್ಕೊಂಬಿಡಿ. ಸೊ ಯಾಕೆ ಸರ್ ಕಾಮರ್ಸ್ಗೂ ಮ್ಯಾನೇಜ್ಮೆಂಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಇರುತ್ತೆ, ಕಾಮರ್ಸಲ್ಲಿ ಡಿಸಿಷನ್ ಮೇಕಿಂಗ್ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಇರುತ್ತೆ. ಇಲ್ಲಿ ಡಿಸಿಷನ್ ಮೇಕಿಂಗು ಒಂದು ಸೈಂಟಿಫಿಕ್ ಓರಿಯೆಂಟೆಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಎನ್ ಇಂಟಿಗ್ರೇಟಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ ವಿತ್ ದ ಎಫರ್ಟ್ಸ್ ಆಫ್ ಎ ಗ್ರೂಪ್ ಅಂತ ಹೇಳ್ತೀವಿ. ಸೊ ಆಬ್ವಿಯಸ್ಲಿ ನಾವು ಈಗ ತಾನೇ ಫೀಚರ್ಸನ್ನು ನೋಡಿದ್ವಿ, ಆ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಗ್ರೂಪ್ ಆ್ಯಕ್ಟಿವಿಟಿ ಅಂತ. ಸೊ ಮ್ಯಾನೇಜ್ಮೆಂಟ್ ಅಪ್ಲೈಸ್ ಎಕನಾಮಿಕ್ ಪ್ರಿನ್ಸಿಪಲ್ಸ್. ಎಕನಾಮಿಕ್ ಪ್ರಿನ್ಸಿಪಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಕನಾಮಿಕ್ಸ್ ಅಂತಂದರೆ ಏನು ಅಂತ ತಿಳ್ಕೊಬೇಕು ನೀವು ಫಸ್ಟ್ ಸ್ಟೂಡೆಂಟ್. ಓಕೆ, ಸೊ ಹೌಸ್ ಹೋಲ್ಡ್ ಒಂದು ಓವರಾಲ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಕೂಡ ನೀವು ಹೇಳ್ತಿರಲ್ಲ. ಸೊ ಅದೇ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಸ್ ಎಲ್ಲ ಬರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಗೂಡ್ಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಜಸ್ಟ್ ಪ್ರಾಡಕ್ಟ್ ಇರಲ್ಲ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ಗೂ ಬರುತ್ತೆ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಅದು ಹ್ಯೂಮನ್ ರಿಸೋರ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟ್ಸ್ ಆಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಸೋರ್ಸಸ್. ಸೊ ಕೋಆರ್ಡಿನೇಟ್ ಅಂತ ಬಂದಾಗ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್. ಸೊ ಒಂದು ಹೈಯರ್ ಪ್ರೊಫೈಲ್ ಇರ್ಬೋದು, ಟಾಪ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಿಡಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಎಲ್ಲ ಕಡೆ ಅದು ಏನಾಗುತ್ತೆ, ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಆರ್ಡಿನೇಟ್ಸ್ ಆಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಸೋರ್ಸಸ್. ಸೊ ಅದನ್ನ ಆಯ್ತಲ್ಲ, ಮ್ಯಾನೇಜ್ಮೆಂಟ್ ಈಸ್ ಗೆಟಿಂಗ್ ಥಿಂಗ್ಸ್ ಡನ್. ಓಕೆ, ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಒಂದು ಯಾವುದೇ ರೀತಿಯಾದಂಥ ಒಂದು ಕೆಲಸ ಕೊಟ್ಟರೆ ಅದೇನು ಮಾಡಬೇಕು, ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಕೆಲಸವನ್ನು ಮುಗಿಸ್ಬೇಕಾಗುತ್ತೆ. ಸೊ ಮೂವಿಂಗ್ ಆನ್ ಟು ದಿ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್. ಸೊ ಸ್ಕೋಪ್ ಅಂತ ಬಂದಾಗ ನಿಮಗೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಪರ್ಸ್ನಲ್ ಮ್ಯಾನೇಜ್ಮೆಂಟ್, ಬೇರೆ ಬೇರೆ ರೀತಿಯ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಸೊ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದೀಸ್ ಫೋರ್. ದಟ್ ಈಸ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರೊಡಕ್ಷನಲ್ಲಿ ಯಾವ ರೀತಿ ಪ್ರೊಡಕ್ಷನ್ಸ್ ಮಾಡಬೇಕು, ಯಾವ ರೀತಿ ನೀವು ಕಾಸ್ಟನ್ನು ರಿಡ್ಯೂಸ್ ಮಾಡಬೇಕು. ಸೊ ಕಾಸ್ಟನ್ನು ರಿಡ್ಯೂಸ್ ಮಾಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನು ಹೆಂಗೆ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಆಲ್ರೆಡಿ ನೀವೆಲ್ಲ ಓದಿರ್ತೀರಾ. ಸೊ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಸೇಲ್ಸ್ ಅಂದರೆ ಏನು, ಪ್ರತಿಯೊಂದು ಕಾನ್ಸೆಪ್ಟ್ಸು. ನೆಕ್ಸ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಕ್ಕಂಥದ್ದು. ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಅದೇಂತ ನಾವೀಗ ನೋಡ್ತಾ ಬರೋಣ. ಓಕೆ, ಇಂಪಾರ್ಟೆನ್ಸ್ ಅಂತ ಬರುತ್ತೆ. ಸೊ ಇಂಪಾರ್ಟೆಂಟ್ ಯಾಕೆ ಬೇಕು ಅಂತ. ಸೊ ಯಾಕೆ ಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಇಸ್ ಕ್ರಿಯೇಟಿವ್. ಓಕೆ, ಸುಮ್ಮನೆ ನಾವು ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ
ಅದು ರನ್ ಆಗುತ್ತೋ ಇಲ್ವೋ ಅನ್ನೋದಕ್ಕಿಂತ ಸೊ ಒಂದು ಕ್ರಿಯೇಟಿವ್ ಆಗಿ ಒಂದು ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕ್ರಿಯೇಟ್ಸ್ ಲಿಂಕ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಓಕೆ, ಮ್ಯಾನೇಜ್ಮೆಂಟು ಯಾವಾಗಲೂ ಒಂದು ಆಲ್ರೆಡಿ ಆಗಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟೇ ತಗೋಬೋದು ನೀವು ಎಕ್ಸಾಂಪಲು. ಸೊ ಆಲ್ರೆಡಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ತಗೋಬೋದು, ಅಥವಾ ಫ್ಯೂಚರ್ ಬ್ಯಾಲೆನ್ಸ್ ಶೀಟನ್ನು ಫೋರ್ಕಾಸ್ಟಿಂಗನ್ನು ಮಾಡ್ಬೋದು, ಅಥವಾ ಬಜೆಟಿಂಗಲ್ಲಿ ನೀವು ತೊಗೊಳ್ತೀರಾ ಫೋರ್ಕಾಸ್ಟಿಂಗ್ ಆಫ್ ನೆಕ್ಸ್ಟ್ ಮಂತ್ ಎಕ್ಸ್ಪೆನ್ಸಸ್ ಅಂತ. ಸೊ ಅದು ಕ್ರಿಯೇಟ್ ಲಿಂಕ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಆ್ಯಂಡ್ ಮ್ಯಾನೇಜ್ಮೆಂಟ್ ಮಿನಿಮೈಸಸ್ ರಿಸ್ಕ್ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ ಎಲ್ಲ ಬಿಸ್ನೆಸ್ಸಲ್ಲೂ ರಿಸ್ಕ್ ಇರುತ್ತೆ, ಅದನ್ನು ಇಲ್ಲಿ ಮಿನಿಮೈಸ್ ಮಾಡಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ರಿಡ್ಯೂಸಸ್ ಆ್ಯಂಡ್ ಕಂಟ್ರೋಲ್ ಕಾಸ್ಟ್ ಆಫ್ ಆಪರೇಷನ್ಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಕಾಸ್ಟ್ ಕಂಟ್ರೋಲಿಂಗ್ ಕಾನ್ಸೆಪ್ಟನ್ನು ಇಲ್ಲಿ ನಾವು ತುಂಬ ಉಪಯೋಗಿಸ್ತೀವಿ. ನೆಕ್ಸ್ಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಇದ್ರ ಬಗ್ಗೆ ನೀವು ಓಕೆ ಸ್ಟೂಡೆಂಟ್ಸ್, ಮೂವಿಂಗ್ ಆನ್ ಟು ದಿ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಪ್ಲಾನಿಂಗ್ ಆರ್ಗನೈಸಿಂಗ್ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳ್ತಾನೆ. ಫಸ್ಟ್ ಇದೇನಂತ ತಿಳ್ಕೊಳ್ಳೋಣ. ಓಕೆ, ಮ್ಯಾನೇಜ್ಮೆಂಟ್ ಆ್ಯಸ್ ಸೈನ್ಸ್, ಮ್ಯಾನೇಜ್ಮೆಂಟ್ ಆ್ಯಸ್ ಅನ್ ಆರ್ಟ್, ಅಥವಾ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್ಸ್ ಅಂತ ಹೇಳ್ತೀವಿ. ನೀವು ನೋಡ್ಬೋದು, ಸೊ ಕ್ವಶನ್ಸನ್ನು ನೀವು ಓದಿರ್ತೀರ. ಸೊ ಮ್ಯಾನೇಜ್ಮೆಂಟು ಸೈನ್ಸಾ, ಆರ್ಟಾ, ಅಥವಾ ಪ್ರೊಫೆಷನ್ ಅಂತ. ಮ್ಯಾನೇಜ್ಮೆಂಟ್ ಈಸ್ ಸೈನ್ಸ್ ಆ್ಯಸ್ ವೆಲ್ ಆಸ್ ಆರ್ಟ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಯಾವ ರೀತಿ ಅಂತ ಹೇಳಿದ್ದಾರೆ ಅಂತ ನಾವು ಈಗ ನೋಡ್ತಾ ಬರೋಣ. ಸೊ ಫಾಲೋಯಿಂಗ್ ಆರ್ ದಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರಿನ್ಸಿಪಲ್ಸ್, ಕೆಲವೊಂದು ಪ್ರಿನ್ಸಿಪಲ್, ನೀವೇ ಒಂದು ಯಾವ್ದಾದ್ರು ಕೆಲಸ ಮಾಡ್ತೀನಿ ಅಂತೇಳಿ ನಿಮ್ಮದು ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಅದೇ ರೀತಿ ಮ್ಯಾನೇಜ್ಮೆಂಟಲ್ಲೂ ಕೂಡ ಇದೆ. ಸೊ ಪ್ರಿನ್ಸಿಪಲ್ ಆಫ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಆಬ್ಜೆಕ್ಟಿವ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಆಗ್ಬೋದು, ಸೆಕೆಂಡರಿ ಆಬ್ಜೆಕ್ಟಿವ್ ಆಗ್ಬೋದು. ಸೊ ಬೇರೆ ಬೇರೆ ರೀತಿಯಾದಂತಹ ಆಬ್ಜೆಕ್ಟಿವ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಸೊ ಒಂದು ನಾನು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟೆಲ್ಲ ಹೇಳಿದೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ. ಸೊ ಈ ರೀತಿಯಾದಂತಹ ಮ್ಯಾನೇಜ್ಮೆಂಟ್ಸಲ್ಲಿ ಅದರದ್ದೇ ಆದಂಥ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಅವ್ರಿಗೆ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಸೊ ಏನು ಆಬ್ಜೆಕ್ಟಿವು? ಸೊ ವಿ ಹ್ಯಾವ್ ಟು ಕಂಟ್ರೋಲ್ ದ ಕಾಸ್ಟ್, ವಿ ಹ್ಯಾವ್ ಟು ಗೆಟ್ ಕ್ಯಾಪಿಟಲ್ ಫ್ರಮ್ ದಿಸ್. ಸೊ ಪ್ರೈಮರಿ ಸೋರ್ಸಲ್ಲೇ ತರಬೇಕು, ಒಂದು ಆಬ್ಜೆಕ್ಟಿವ್ ಇರುತ್ತೆ, ಅದನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ಪ್ಲ್ಯಾನಿಂಗ್, ವಿತೌಟ್ ಪ್ಲ್ಯಾನಿಂಗ್ ಕಾಂಟ್ ಡೂ ಎನಿಥಿಂಗ್. ನೆಕ್ಸ್ಟ್ ಪ್ಲ್ಯಾನಿಂಗ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸೊ ಪ್ರಿನ್ಸಿಪಲ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ನಾನು ನೆಕ್ಸ್ಟು ಮುಂದೆ ಬರ್ತಾರಲ್ಲ ಆವಾಗ ನಾನು ಹೇಳ್ತೀನಿ. ಸೊ ಪ್ಲ್ಯಾನಿಂಗ್, ಪ್ರಿನ್ಸಿಪಲ್ಸ್ ಆಫ್ ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಎಕ್ಸೆಪ್ಷನ್, ಪಾರ್ಟಿಸಿಪೇಷನ್, ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿರಿ. ಸೊ ಯಾವ್ದಾದ್ರು ಕೇಳ್ಬೋದು, ವಿಚ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ಸಪೋಸ್ ಇಲ್ಲಿ ಇರ್ತಕ್ಕಂತಹ 3 ಕೊಡ್ತಾನೆ, ಪ್ರಿನ್ಸಿಪಲ್ ಆಫ್ ಆಬ್ಜೆಕ್ಟಿವ್, ಪ್ರಿನ್ಸಿಪಲ್ ಆಫ್ ಪ್ಲ್ಯಾನಿಂಗು, ಪ್ರಿನ್ಸಿಪಲ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲು, ಬೇರೆ ಯಾವುದೋ ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಬಿಡ್ತಾನೆ. ಆವಾಗ ನೀವೇನು ಮಾಡಬೇಕು, ರಾಂಗ್ ಆನ್ಸರ್ನಲ್ಲಿ ನೀವು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಆಬ್ಜೆಕ್ಟಿವ್, ಪ್ಲ್ಯಾನಿಂಗ್, ಸ್ಪ್ಯಾನ್ ಆಫ್ ಕಂಟ್ರೋಲ್, ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಎಕ್ಸೆಪ್ಷನ್, ಪಾರ್ಟಿಸಿಪೇಷನ್, ಇಷ್ಟನ್ನು ಕೂಡ ನೀವು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ವರ್ಸಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಮ್ಯಾನೇಜ್ಮೆಂಟ್ ಅಂದ್ರೇನು, ಅಡ್ಮಿನಿಸ್ಟ್ರೇಷನ್ ಅಂದ್ರೇನು? ನಾವು ಆಲ್ರೆಡಿ ಮ್ಯಾನೇಜ್ಮೆಂಟ್ ಬಗ್ಗೆ ಡೆಫಿನೇಷನ್ಸ್ಗಳನ್ನ ಓದಿದ್ದೀವಿ. ಈಗ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನಂತ ನಾವು ನೋಡ್ತಾ ಬರೋಣ. Administration means overall determination of policies, setting of major objectives, the identification of general purpose of laying down of broad programs and projects. It refers to the activities of higher level. ಒಂದು ಹೈಯರ್ ಲೆವೆಲ್ ಇರ್ತಕ್ಕಂಥವ್ರಿಗೆ ಇದು ತುಂಬ ರಿಲೇಟ್ ಆಗುತ್ತೆ. ಸೊ ಇನ್ನೊಬ್ರು ಹೇಳ್ತಾರೆ, ನ್ಯೂಮನ್ ಅವರು, ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಗೈಡೆನ್ಸ್, ಲೀಡರ್ಶಿಪ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಎಫರ್ಟ್ಸ್ ಆಫ್ ದಿ ಗ್ರೂಪ್ಸ್ ಟುವರ್ಡ್ಸ್ ಸಮ್ ಕಾಮನ್ ಗೋಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಒಂದು ಗೈಡಿಂಗ್ ಮಾಡ್ತಕ್ಕಂಥದ್ದು, ಒಂದು ಲೀಡರ್ಶಿಪ್, ಒಬ್ಬ ಲೀಡರ್ಶಿಪ್ಪಲ್ಲಿ ಒಬ್ಬ ಲೀಡ್ ಮಾಡ್ತಕ್ಕಂಥದ್ದು. ಸೊ ಇನ್ನೇನಾದ್ರು ವೇರಿಯನ್ಸಸ್ ಏನಾದ್ರು ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವು ಎಫರ್ಟ್ಸನ್ನು, ಗ್ರೂಪ್ಸ್ ಟುವರ್ಡ್ಸ್ ಸಮ್ ಕಾಮನ್ ಗೋಲ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್, ಅಥವಾ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಅದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಸೊ ಗೈಡೆನ್ಸು, ಲೀಡರ್ಶಿಪ್ ಬೇಕಾಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಮೇಜರಾಗಿ ನೋಡ್ಬೋದು ನಾವು. ಸೊ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್, ಈಗ ಡಿಫ್ರೆನ್ಸ್ ನೋಡ್ತಾ ಬರೋಣ. ನೋಡಿ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ಸ್ ಅಂತ ಹೇಳ್ತೀವಿ. ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಕನ್ಸರ್ನ್ ವಿತ್ ಫಾರ್ಮುಲೇಷನ್ ಆಫ್ ಥ್ರೂ ಅದರ್ಸ್ ಬೈ ಡೈರೆಕ್ಟಿಂಗ್ ದೇರ್ ಎಫರ್ಟ್ಸ್ ಟುವರ್ಡ್ಸ್ ಬ್ರಾಡ್ ಆಬ್ಜೆಕ್ಟಿವ್ಸ್, ಒಂದು ಪಾಲಿಸಿ, ಅಚೀವ್ಮೆಂಟ್ ಆಫ್ ಪ್ರಿಡಿಟರ್ಮೈನ್ಡ್ ಗೋಲ್ಸ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಬರೀ ಕೆಲಸ ತಗ್ಸೋದನ್ನು ಮಾತ್ರ ನಾವು ನೋಡ್ತೀವಿ. ಇಲ್ಲಿ ಪ್ರತಿಯೊಂದು ಒಂದು ಪ್ಲ್ಯಾನಿಂಗ್ ಏನಿದೆ, ಪಾಲಿಸೀಸ್ ಏನಿದೆ, ಪ್ರತಿಯೊಂದನ್ನು ನಾವಿಲ್ಲಿ ಅಬ್ಸರ್ವೇಷನ್ಸು ಮಾಡಬೇಕಾಗತ್ತೆ. ನೇಚರ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಇಸ್ ಎನ್ ಎಕ್ಸಿಕ್ಯೂಟಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು. ಅಡ್ಮಿನಿಸ್ಟ್ರೇಷನ್ ಇಸ್ ಎ ಡಿಸಿಷನ್ ಮೇಕಿಂಗ್. ನೋಡಿ, ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಫ್ರಮ್ ದಿಸ್ ಒನ್ ಆಲ್ಸೋ.
ಸೊ ವಿಚ್ ವಿಲ್ ಫಾಲೋ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ಮ್ಯಾನೇಜ್ಮೆಂಟಾ, ಅಡ್ಮಿನಿಸ್ಟ್ರೇಷನ್ನ, ಅಥವಾ ಇನ್ನೂ ಒಂದೆರಡು ಯಾವ್ದಾದ್ರು ಆಪ್ಷನ್ಸು ನಿಮಗೆ ಕೊಡ್ಬೋದು. ಆವಾಗ ನೀವು ಯಾವುದಕ್ಕೆ ಹಾಕಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಷನ್ಸ್ಗೆ ಹಾಕಬೇಕಾಗುತ್ತೆ. ಸೊ ನೇಚರ್ ಆಯ್ತಲ್ಲ. ಪ್ರೋಸೆಸ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಡಿಸೈಡ್ಸ್ ಹೂ ಶುಡ್ ಆ್ಯಸ್ ಇಟ್ ಆ್ಯಂಡ್ ಹೌ ಶುಡ್ ಈ ನಾಟ್ ಇಟ್. ಓಕೆ, ಯಾವ ರೀತಿ, ಸೊ ಇವು ಯಾರು ಕೆಲಸನ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು. ಅಡ್ಮಿನಿಸ್ಟ್ರೇಷನ್ ಡಿಸೈಡ್ಸ್ ವಾಟ್ ಈಸ್ ಟು ಬಿ, ಏನನ್ನ ಆ್ಯಕ್ಚುಲಾಗಿ ಮಾಡಬೇಕು ನಾವು, ವಾಟ್ ಈಸ್ ಟು ಬಿ ಡನ್ ಆ್ಯಂಡ್ ವೆನ್ ಈಸ್ ಟು ಬಿ ಡನ್, ಯಾವಾಗ ಮಾಡಬೇಕು, ಯಾರು ಮಾಡಬೇಕು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಯಾರ್ಯಾರು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಫಂಕ್ಷನ್ಸ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಇಸ್ ಡೂಯಿಂಗ್ ಫಂಕ್ಷನ್ಸ್ ಬಿಕಾಸ್ ಮ್ಯಾನೇಜರ್ ಗೆಟ್ ವರ್ಕ್ ಡನ್ ಥ್ರೂ ದೇರ್ ಸೂಪರ್ವಿಷನ್. ಸೊ ಮ್ಯಾನೇಜ್ಮೆಂಟ್ ಸೂಪರ್ವೈಸ್ ಮಾಡಿ ಅವರ ಎಂಪ್ಲಾಯೀಸಿಂದ ಅವನೇನು ಮಾಡ್ತಾನೆ, ಕೆಲಸವನ್ನು ತೆಗಿತಾನೆ. ಅಡ್ಮಿನಿಸ್ಟ್ರೇಷನ್ ಈಸ್ ಎ ಥಿಂಕಿಂಗ್ ಫಂಕ್ಷನ್ ಬಿಕಾಸ್ ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ ಆರ್ ಡಿಟರ್ಮೈನ್ಡ್ ಅಂಡರ್ ಇಟ್. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಇಟ್ಸ್ ಥಿಂಕಿಂಗ್ ಫಂಕ್ಷನ್. ಆಲ್ರೆಡಿ ಹೇಳಿದೆ, ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಸೊ ಟಾಪ್ ಲೆವೆಲ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನು. ಓಕೆ, ಬೇರೆ ಎಲ್ಲ ಲೆವೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್. ನೀವು ಆ ಡಿಫ್ರೆನ್ಸನ್ನು ತಿಳ್ಕೊಂಡಿದ್ರೆ ಸಾಕು. ಸೊ ಅದು ಆನ್ ದ ಬೇಸಿಸ್ ಆಫ್ ನೀವು ಈಗ ಯೂಸೇಜ್ ನೋಡೋಣ. ಓಕೆ, ಸೊ ಅಪ್ಲಿಕಬಿಲಿಟಿ ಯಾವ ರೀತಿ ಮಾಡ್ಕೋತೀರಾ. ಇಟ್ ಈಸ್ ಅಪ್ಲಿಕಬಲ್ ಟು ಬಿಸ್ನೆಸ್ ಕನ್ಸರ್ನ್, ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ಸ್ ಡೆಫಿನೆಟ್ಲಿ. ಸೊ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ. ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಇಟ್ ಈಸ್ ಅಪ್ಲಿಕೇಬಲ್ ಟು ನಾನ್ ಬಿಸ್ನೆಸ್ ಕನ್ಸರ್ನ್ಸ್, ಕ್ಲಬ್ಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್. ಸೊ ಎಲ್ಲ ಕಡೆ ಬರುತ್ತೆ ಇದು. ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ನೀವು ಸ್ಕೂಲ್ಗೆ ಹೋದಾಗ ಒಂದು ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತೆ, ಹಾಸ್ಪಿಟಲ್ಗೆ ಹೋದಾಗ ಒಂದು ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತೆ. ಹಾಸ್ಪಿಟಲ್ ಯಾವ ರೀತಿ ಅಡ್ಮಿಷನ್ ಮಾಡೋದು. ಬಟ್ ಹಾಸ್ಪಿಟಲ್ಸ್, ಸ್ಕೂಲ್ಸಲ್ಲಿ ಪ್ರಾಫಿಟ್ ಮೋಟಿವ್ ಇರೋದಿಲ್ಲ ನಾರ್ಮಲಿ. ಅಲ್ಲೇನಿರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಮೋಟಿವ್ ಇರುತ್ತೆ. ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ವ್ಯಾಲ್ಯೂಸ್, ಒಪಿನಿಯನ್ಸ್, ಬಿಲೀಫ್ಸ್ ಆ್ಯಂಡ್ ಡಿಸಿಷನ್ಸ್ ಆಫ್ ದಿ ಮ್ಯಾನೇಜರ್ಸ್. ಎಲ್ಲ ರಿಲೇಟ್ ಆಗ್ತಕ್ಕಂಥದ್ದು ಮ್ಯಾನೇಜರ್ಸ್ ಮೇಲೆ. ಇಲ್ಲಿ ಬರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಷನಲ್ಲಿ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಪಬ್ಲಿಕ್ ಒಪಿನಿಯನ್, ಗೌರ್ಮೆಂಟ್ ಪಾಲಿಸೀಸ್, ರಿಲಿಜಿಯಸ್ ಆರ್ಗನೈಸೇಷನ್ಸ್. ಸೊ ಈಗಲೇ ನೀವು ನೋಡ್ತಿದ್ದೀರ, ಕೋವಿಡ್-19 ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇಟ್ಸ್ ರಿಲೇಟೆಡ್ ಟು ಪಾಲಿಸೀಸ್ ಗೌರ್ಮೆಂಟ್ ಏನು ಮಾಡ್ತಾರೆ ಅದ್ರ ಮೇಲೆ ಏನು ಮಾಡಬೇಕಾಗುತ್ತೆ, ಹಾಸ್ಪಿಟಲ್ಸು ಬಿಸ್ನೆಸ್ಸನ್ನು ರನ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಇಟ್ ಈಸ್ ಆಲ್ವೇಸ್ ಇನ್ಫ್ಲುಯೆನ್ಸ್ಡ್ ಬೈ ವ್ಯಾಲ್ಯೂಸ್, ಒಪಿನಿಯನ್ಸ್, ಬಿಲೀಫ್ಸ್ ಆ್ಯಂಡ್ ಡೈರೆಕ್ಷನ್ಸ್ ಆಫ್ ದಿ ಮ್ಯಾನೇಜರ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಮ್ಯಾನೇಜ್ಮೆಂಟಲ್ಲಿ. ಸ್ಟೇಟಸ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಕಾನ್ಸ್ಟಿಟ್ಯೂಟ್ ದ ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಸೇಷನ್ಸ್ ಹೂ ಆರ್ ಪೇಯ್ಡ್ ರೆಮ್ಯುನರೇಷನ್. ಓಕೆ, ಅವ್ನು ಯಾಕೆ ಕೆಲಸ ಮಾಡ್ತಾನೆ, ರೆಮ್ಯುನರೇಷನ್ಗೋಸ್ಕರ. ಅಡ್ಮಿನಿಸ್ಟ್ರೇಷನ್ ರೆಪ್ರೆಸೆಂಟ್ ಓನರ್ಸ್ ಆಫ್ ದಿ ಎಂಟರ್ಪ್ರೈಸ್. ನೋಡಿ, ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಇಟ್ಸ್ ಓನರ್ಸ್. ಆಲ್ರೆಡಿ ಹೇಳಿದೆ ನಾನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಓನರ್ಸ್ ಆಗಿರೋದ್ರಿಂದ ಅಲ್ಲಿ ಅವರು ರೆಮ್ಯುನರೇಷನ್ಗೆ ಕೆಲಸ ಮಾಡೋದಿಲ್ಲ, ಬಿಸ್ನೆಸ್ ರನ್ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾರೆ. ದೀಸ್ ಆರ್ ಆಲ್ ದಿ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಇವ್ಯಾಲ್ಯೂಯೇಷನ್ ಆಫ್ ಮ್ಯಾನೇಜ್ಮೆಂಟ್ ಥಾಟ್ಸ್. ಯಾರಿಗೆ ಬಂದಿದ್ದು, ಯಾಕೆ ಬಂತು ಈ ಮ್ಯಾನೇಜ್ಮೆಂಟ್ ಥಾಟ್ಸ್ ಅಂತ ಈಗ ನೋಡ್ತಾ ಬರೋಣ. ಸೊ ಅಪ್ಲಿಕೇಶನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಾಲೆಡ್ಜ್ ಈಸ್ ಎ ಓಲ್ಡ್ human civilization, but development of management thought and theory is relatively recent origin. So ಈ ರೀಸೆಂಟ್ ಒರಿಜಿನ್ ಅಂದರೆ 1950s ಆಫ್ಟರ್ವರ್ಡ್ಸ್ ಏನಾಯಿತು, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸು ತುಂಬ ಜಾಸ್ತಿ ಬಂತು. ಸೊ ಮ್ಯಾನೇಜ್ಮೆಂಟ್ ಥಾಟ್ಸ್ ಮೇ ಬಿ ಪ್ಲೇಸ್ಡ್ ಅಂಡರ್ 3 ಮೇನ್ ಕ್ಯಾಟಗರಿ. ಸೊ ಏನದು ನೋಡ್ತಾ ಬರೋಣ. ಓಕೆ, ಕ್ಲಾಸಿಕಲ್ ಆರ್ ಟ್ರೆಡಿಷನಲ್ ಮ್ಯಾನೇಜ್ಮೆಂಟ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ಟ್ರೆಡಿಷನಲ್ ಮ್ಯಾನೇಜ್ಮೆಂಟ್ ಅಪ್ರೋಚಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸ್ಟೂಡೆಂಟ್. ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಸೈನ್ಸ್ ನಾಟ್ ಅ ರೂಲ್ ಆಫ್ ಥಂಬ್. ಓಕೆ, ರೂಲ್ ಆಫ್ ಥಂಬ್ ನೀವೆಲ್ಲ ಹಿಂದೆ ಎಲ್ಲ ಏನಿತ್ತು, ಸೊ ಸೈನ್ ಮಾಡೋಕ್ಕೆ ಬರ್ತಿರಲಿಲ್ಲ, ರೂಲ್ ಆಫ್ ಥಂಬನ್ನು ಯೂಸ್ ಮಾಡ್ತಿದ್ರು, ಅಥವಾ ಒಂದು ಆಫೀಸಿಗೆ ಎಂಟ್ರಿ ಆಗಬೇಕಾದ್ರೆ ಥಂಬನ್ನು ಇಂಪ್ರೆಷನ್ಸ್ನ ತಗೋತಾ ಇದ್ರು. ಸೊ ಹಾರ್ಮೋನಿ ನಾಟ್ ಡಿಸ್ಕರ್ಡ್, ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್, ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್, ಡೆವಲಪ್ಮೆಂಟ್ ಆಫ್ ಈಚ್ ಎಂಪ್ಲಾಯಿ ಟು ಇಸ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಸ್ಪಾರಿಟಿ. ಈ ಒಂದು ಹೊಸದಂತಹ ಒಂದು ಕ್ರಿಯೇಟಿವಿಟಿ ಬಂದಿರತಕ್ಕಂಥದ್ದು ಸೈಂಟಿಫಿಕ್ ಮ್ಯಾನೇಜ್ಮೆಂಟಿಂದ. ಓಕೆ, ಸೊ ನೆಕ್ಸ್ಟು ಇನ್ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಥವಾ ಕ್ಲಾಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಟೆಕ್ನಿಕಲ್ ಆ್ಯಕ್ಟಿವಿಟೀಸು, ಕಮರ್ಷಿಯಲ್ ಆ್ಯಕ್ಟಿವಿಟೀಸು. ನೋಡಿ, ಟೆಕ್ನಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ನು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಬೈಯಿಂಗ್, ಸೆಲ್ಲಿಂಗ್ ಆ್ಯಂಡ್ ಎಕ್ಸ್ಚೇಂಜ್. ಫೈನಾನ್ಸ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ರೈಸಿಂಗ್ ಆಫ್ ಫಂಡ್ಸು. ಸೊ ಎಲ್ಲಿಂದ ತರಬೇಕು, ಲಾರ್ಜ್ ಸೋರ್ಸಸ್ಸಾ, ಮೀಡಿಯಮ್ ಸೋರ್ಸಸ್ಸಾ, ಲಾರ್ಜ್ ಸ್ಕೇಲಲ್ಲಿ ನಾವು ಕ್ಯಾಪಿಟಲ್ ತರಬೇಕಾ. ಸೊ ಈ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಸೊ ಮ್ಯಾನೇಜರಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಈ ರೀತಿ ಬರ್ತಕ್ಕಂಥದ್ದು. ಸೆಕ್ಯೂರಿಟಿ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಪ್ರೊಟೆಕ್ಷನ್ಸ್ ಆಫ್ ಪರ್ಸನ್ಸ್ ಆ್ಯಂಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಈ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇದರಲ್ಲೂ ಕೂಡ ನಾವು ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಹೇಳಿದೆ ನಾನು. ಸೊ ಈಗ ಮ್ಯಾನೇಜೀರಿಯಲ್ ಫಂಕ್ಷನ್ಸ್ ಬಗ್ಗೆ, ಸೊ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್, ಇದನ್ನು ಆಮೇಲೆ ನಾವು ಡಿಸ್ಕಷನ್ಸು ಮಾಡೋಣ. ನೆಕ್ಸ್ಟ್, ಹೆನ್ರಿ ಫಯಾಲ್ಸ್
14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೋಡಿ ಹೆನ್ರಿ ಫಯಾಲ್ದು ಪ್ರಿನ್ಸಿಪಲ್ಸು ಅಂದರೆ 14 ಪ್ರಿನ್ಸಿಪಲ್ಸ್ನ ನೀವು ಯಾವಾಗಲೂ ಗ್ಯಾಪ್ನ ಇಟ್ಕೊಂಡಿರಬೇಕಾಗತ್ತೆ. ಸೊ ಇದ್ರ ಮೇಲೆ ಕೂಡ ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಏನು ಹೇಳ್ತಾರೆ ಹೆನ್ರಿ ಫಯಾಲ್ ಅಂತ ಹೇಳಿದ್ರೆ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಸೊ ಎಲ್ಲ ವರ್ಕನ್ನು ಒಬ್ಬ ವ್ಯಕ್ತಿನೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನು ಮಾಡಿ ಡಿವೈಡ್ ಮಾಡಿಬಿಟ್ಟು ನಾವು ಗ್ರೂಪಲ್ಲೇ ಆ್ಯಕ್ಟಿವಿಟೀಸ್ನ ಮಾಡೋಣ. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಎಲ್ಲ ಮ್ಯಾನೇಜರ್ ಒಬ್ಬನೇ ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಅಥಾರಿಟಿ ಅವನೇ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು ಡಿಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ ಬೇರೆಯವ್ರಿಗೂ ಕೊಡಿ ಇಂಪಾರ್ಟೆನ್ಸು. ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು. ಯೂನಿಟಿ ಆಫ್ ಕಮ್ಯಾಂಡ್. ಸೊ ಕಮ್ಯಾಂಡ್ ಮಾಡ್ತಕ್ಕಂಥದ್ದು ಈಗ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ಗಳಿರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಸೊ ಒಂದು ಕಮ್ಯಾಂಡಿಂಗ್ ಇರೋದಿಲ್ಲ, ಸುಮ್ಮನೆ ಅವರು ಇಷ್ಟ ಬಂದಾಗೆ ಮಾಡ್ತಕ್ಕಂಥದ್ದು. ಲೈಕ್ ವೈಸ್ ಇನ್ ಬಿಸ್ನೆಸ್ ಆಲ್ಸೋ ಮ್ಯಾನೇಜರ್ ಇರ್ತಾರೆ. ಸೊ ಅವ್ರಿಗೆ ತಿಳಿದಂತೆ ಅವ್ರಿಗೇನು ಇದ್ದಂಗೆ ಮಾಡ್ತಕ್ಕಂಥದ್ದು. ಸೊ ಆ ರೀತಿ ಅಲ್ಲ. ಯೂನಿಟಿ ಆಫ್ ಒಂದು ಕಮ್ಯಾಂಡ್ ಅಂತ ಬಂದಾಗ ಸರಿಯಾದ ರೀತಿಯಲ್ಲಿ ಒಂದು ಎಂಪ್ಲಾಯೀಸ್ನ ಒಂದು ರಿಲೇಷನ್ಸ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಯೂನಿಟಿ ಆಫ್ ಡೈರೆಕ್ಷನ್ಸ್. ಸೊ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ ಬಿಸ್ನೆಸ್ಸು. ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್. ಸೊ ಅಲ್ಲಿ ಎಂಪ್ಲಾಯೀಸ್ ಇಂಟ್ರೆಸ್ಟು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ರೆಮ್ಯುನರೇಷನ್. ಸೊ ರೆಮ್ಯುನರೇಷನ್ ಎಲ್ಲ ವರ್ಕ್ ಮಾಡೋದು ಏನಕ್ಕಪ್ಪ ರೆಮ್ಯುನರೇಷನ್ಗೋಸ್ಕರ, ಅದು ಕರೆಕ್ಟಾಗಿದೆಯಾ. ಸೆಂಟ್ರಲೈಸೇಷನ್ಸ್. ಸೊ ಒಂದು ಡಿಸಿಷನ್ ಮೇಕಿಂಗ್ ಬಂದಾಗ ಸೆಂಟ್ರಲೈಸೇಷನ್ಸ್ ಇರಬೇಕು. ಸ್ಕೇಲಾರ್ ಚೈನ್ ಅಂತ ಹೇಳ್ತೀವಿ. ಸೊ ಟಾಪ್ ಲೆವೆಲು, ಮಿಡಲ್ ಲೆವೆಲು, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ. ಆರ್ಡರ್, ಈಕ್ವಿಟಿ. ಸೊ ಈಕ್ವಿಟಿ ಅಂತ ಬರ್ತೀವಿ. ಸೊ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸು. ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಆಫ್ ಪರ್ಸ್ನಲ್. ಸೊ ಒಂದು ಎಂಪ್ಲಾಯೀಸ್ನ ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡಾಗ ಅವ್ರು ರೆಮ್ಯುನರೇಷನ್ ಕೊಟ್ಟಾಗ ಅವರು ಅಲ್ಲೇ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಇನಿಷಿಯೇಟಿವ್, ಎಸ್ಪಿರಿಟ್ ಡೆ ಕಾಪ್ಸ್ ಅಂತ ಹೇಳ್ತೀವಿ. ಇಷ್ಟು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗಿವನ್ ಬೈ ಹೆನ್ರಿ ಫಯಾಲ್ ಅಂತ ಹೇಳ್ತೀವಿ. ಮ್ಯಾನೇಜರಿಯಲ್ ಕ್ವಾಲಿಟೀಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಅಲ್ಲಿ ಫಿಸಿಕಲ್ ಕ್ವಾಲಿಟೀಸ್ ಅಂತ ಬರುತ್ತೆ. ಹೆಲ್ತು, ವಿಗರು, ಪರ್ಸ್ನಾಲಿಟಿ. ಮೆಂಟಲ್ ಎಬಿಲಿಟಿ ಬರುತ್ತೆ. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಲರ್ನ್, ಮೇಕ್ ಡಿಸಿಷನ್ಸ್. ಮಾರಲ್ ಎಜುಕೇಷನ್ಸು, ಸ್ಪೆಷಲ್ ನಾಲೆಡ್ಜ್, ಜನರಲ್ ಎಜುಕೇಷನ್ಸು. ಇವೆಲ್ಲ ಕ್ವಾಲಿಟೀಸ್ ಆಫ್ ದಿ ಮ್ಯಾನೇಜರ್. ಓಕೆ, ನೆಕ್ಸ್ಟ್ ಬರೋದು ಬ್ಯೂರೋಕ್ರೆಟಿಕ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಸೊ ಬ್ಯೂರೋಕ್ರೆಟಿಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಡಿವಿಷನ್ ಆಫ್ ಲೇಬರ್, ಹೈರಾರ್ಕಿ ಆಫ್ ಅಥಾರಿಟಿ, ರಿಗಿಡಿಟಿ ಇನ್ ಕಾಂಪ್ಲಿಯನ್ಸ್, ಇಂಪರ್ಸನಾಲಿಟಿ, ಟೆಕ್ನಿಕಲ್ ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಅದೇನಂತ ನೋಡ್ತಾ ಬರೋಣ. ಸೊ ಡಿವಿಷನ್ ಆಫ್ ಲೇಬರ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ನಾವು. ಹೈರಾರ್ಕಿ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಟಾಪ್ ಲೆವೆಲು, ಮಿಡಲ್ ಲೆವೆಲು, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟು. ಸೊ ಎಲ್ಲದರಲ್ಲೂ ಒಬ್ಬೊಬ್ಬರು ಪರ್ಟಿಕ್ಯುಲರ್ ಮ್ಯಾನೇಜರ್ ಇದ್ದೇ ಇರಬೇಕಾಗತ್ತೆ. ಸೊ ಟಾಪ್ ಲೆವೆಲ್ ಮ್ಯಾನೇಜರ್ಸೇ ಎಲ್ಲ ಒಂದು ಕೆಲಸವನ್ನು ಮಾಡ್ತಾನೆ ಅಂತಲ್ಲ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಸೊ ಒಬ್ಬೊಬ್ಬರು ಮ್ಯಾನೇಜರ್ಸ್ ಅಂತ ಮಾಡಿ ನೀವು ಹೈರಾರ್ಕಿ ಮಾಡ್ಕೋಬೇಕಾಗುತ್ತೆ. ರಿಗಿಡಿಟಿ ಆಫ್ ಕಾಂಪ್ಲಿಯನ್ಸ್. ಸೊ ಕಾಂಪ್ಲಿಯನ್ಸ್ ಅಂತ ಹೇಳ್ತೀವಿ. ಸೊ ನೋ ಕಂಪ್ಲೇಂಟ್ಸ್. ಸೊ ಒಂದು ಆ ರೀತಿ ನೀವೇನು ಮಾಡಬೇಕಾಗುತ್ತೆ, ಒಂದು ಅಥಾರಿಟಿಯನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಇಂಪರ್ಸನಾಲಿಟಿ, ಟೆಕ್ನಿಕಲ್ ಕಾಂಪಿಟೆನ್ಸು, ಟೆಕ್ನಿಕಾಲಿಟಿ ಗೊತ್ತಿರಬೇಕಾಗುತ್ತೆ. ಸೊ ಹೊಸ ಹೊಸ ಟೆಕ್ನಾಲಜಿ ಬಂದಾಗ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಿಂದೆ ಇತ್ತು ಬಿಫೋರ್ 2000 ಬ್ಯಾಂಕ್ಸಲ್ಲೆಲ್ಲ ಲೆಡ್ಜರ್ ಬುಕ್ಕನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗಲೂ ಕೂಡ ಲೆಡ್ಜರ್ ಬುಕ್ ಮಾಡಿದ್ರೆ ಆಗುತ್ತಾ? ನೋ. ಸೊ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ATMs ಇದೆ, ಆನ್ಲೈನ್ ಪೇಮೆಂಟ್ ಇದೆ. ವಿ ಹ್ಯಾವ್ ಟು ಅಡಾಪ್ಟ್ ನ್ಯೂ ಟೆಕ್ನಾಲಜಿ. ನೆಕ್ಸ್ಟ್ ಬಿಹೇವಿಯರಲ್ ಆ್ಯಂಡ್ ನಿಯೋ ಕ್ಲಾಸಿಕಲ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಹ್ಯೂಮನ್ ರಿಲೇಷನ್ ಅಪ್ರೋಚ್ ಅದ್ರಲ್ಲಿ ಬರ್ತಕ್ಕಂಥದ್ದು. ಬಿಹೇವಿಯರಲ್ ಸೈನ್ಸ್ ಅಪ್ರೋಚು, ಮಾಡರ್ನ್ ಅಪ್ರೋಚ್ ಟು ಮ್ಯಾನೇಜ್ಮೆಂಟು. ಅದರಲ್ಲಿ ನಾವು ನೋಡ್ಬೋದು ಕ್ವಾಂಟಿಟೇಟಿವ್ ಅಪ್ರೋಚ್, ಸಿಸ್ಟಮ್ ಅಪ್ರೋಚ್, ಕಂಟಿಂಜೆನ್ಸಿ ಅಪ್ರೋಚ್ ಅಂತ ನಾವು ನೋಡ್ಬೋದು. ಸೊ ಹ್ಯೂಮನ್ ರಿಲೇಷನ್ಸ್ ಅಪ್ರೋಚ್. ಸೊ ಯಾವ ರೀತಿ ನಾವು ಎಂಪ್ಲಾಯರು, ಸಬಾರ್ಡಿನೇಟ್ಸು ಮ್ಯಾನೇಜರು, ಮ್ಯಾನೇಜರ್ಸು ಅಡ್ಮಿನಿಸ್ಟ್ರೇಷನ್ಸು, ಈ ರೀತಿ ಒಂದು ರಿಲೇಷನ್ಶಿಪ್. ನೆಕ್ಸ್ಟ್ ಬಿಹೇವಿಯರಲ್ ಸೈನ್ಸು. ಸೊ ಅಡಾಪ್ಟಿಂಗ್ ಆಫ್ ನ್ಯೂ ಟೆಕ್ನಾಲಜಿ. ಮಾಡರ್ನ್ ಅಪ್ರೋಚ್ ಟು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕ್ವಾಂಟಿಟೇಟಿವ್ ಅಪ್ರೋಚ್, ಸಿಸ್ಟಮ್ ಅಪ್ರೋಚ್, ಕಂಟಿಂಜೆನ್ಸಿ ಅಪ್ರೋಚ್. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ನೋಡ್ತಾ ಬರೋಣ. ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. FW ಟೇಲರ್ ಅಂತ ಹೇಳ್ತೀವಿ. ಅವ್ರು ಏನು ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋಣ. ಡೆವಲಪ್ ಎ ಸೈನ್ಸ್ ಟು ರೀಪ್ಲೇಸ್ ರೂಲ್ ಆಫ್ ಥಂಬ್. ಓಕೆ, ಡೆವಲಪ್ ಎ ಸೈನ್ಸ್. ಸೊ ನಾವು ತಮ್ಮ ಇಂಪ್ರೆಷನ್ ತೆಗಿಬೇಕು. ಸೊ ಫಸ್ಟ್ ನಾವು ರೂಲ್ ಆಫ್ ಥಂಬನ್ನ ಬಿಟ್ಟು ನಾವು ಹೊಸ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಇಂಪ್ರೂವ್ ಮಾಡಬೇಕು. ಮ್ಯಾಕ್ಸಿಮೈಸೇಷನ್ ಆಫ್ ಔಟ್ಪುಟ್ ಆರ್ ಪ್ರೊಡಕ್ಷನ್. ಸೊ ನೀವು 10 ಪ್ರಾಡಕ್ಟ್ ಮಾಡಿದಾಗ ಕಾಸ್ಟ್ ಜಾಸ್ತಿ ಇರುತ್ತೆ. ಅದೇ 100 ಪ್ರಾಡಕ್ಟ್ ಮಾಡಿ ನಿಮಗೆ ಏನಾಗುತ್ತೆ, ಸೊ ಕಾಸ್ಟು ಕಡಿಮೆ ಆಗುತ್ತೆ. ಈಕ್ವಲ್ ಡಿವಿಷನ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜಾಬ್ ಸ್ಪೆಷಲೈಸೇಷನ್ನು, ಸೈಂಟಿಫಿಕ್ ಸೆಲೆಕ್ಷನ್ನು, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವರ್ಕರ್ಸ್. ನೋಡಿ ಹೊಸ ಟೆಕ್ನಾಲಜಿ ಬಂದಾಗ ವಿ ಹ್ಯಾವ್ ಟು ಟ್ರೈನ್ ದ ಎಂಪ್ಲಾಯೀಸ್. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, ಸೊ ದೇ ವಿಲ್ ಫಾಲೋ ದ ಓಲ್ಡ್ ಟೆಕ್ನಿಕ್ಸ್. ಸ್ಟ್ಯಾಂಡರ್ಡೈಸೇಷನ್ಸ್ ಮಾಡಬೇಕಾಗುತ್ತೆ. ವೇಜ್ ಇನ್ಸೆಂಟಿವ್ಸ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಮೆಂಟಲ್ ರೆವಲ್ಯೂಷನ್ಸು. ಸೊ ನೀವು ಕಡಿಮೆ ದುಡ್ಡಿಗೆ ಜಾಸ್ತಿ ಕೆಲಸ ಮಾಡಿಕೊಂಡ್ರೆ ಮಾಡ್ತಾರಾ? ನೋ. ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೀವಿ, ಪ್ರಿನ್ಸಿಪಲ್ಸ್ ಆಫ್ FW
ಟೇಲರ್ ಅಂತ ಹೇಳ್ತೀವಿ. ಸೊ ಜನರಲ್ ಪ್ರಿನ್ಸಿಪಲ್ಸ್ ಅಂತ ಬಂದಾಗ ನಾವು ಏನು 14 ಪ್ರಿನ್ಸಿಪಲ್ ನೋಡಿದೆ ಅದನ್ನು ನಾವು ಜನರಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿದ್ದಾರೆ ಇವರು ಅಂತ ನೋಡ್ತಾ ಬರೋಣ. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ತಿಳ್ಕೊಂಡ್ವಿ, ಕಾಂಟ್ರಿಬ್ಯೂಷನ್ ಏನು ಅವರು ಟೇಲರ್ ಕೊಟ್ಟಿರೋದು ಅಂತ ನೋಡೋಣ. ಈಗ ಸೈಂಟಿಫಿಕ್ ಟಾಸ್ಕ್ ಸೆಟ್ಟಿಂಗ್, ಎಕ್ಸ್ಪರಿಮೆಂಟೇಷನ್ ನೋಡಿ, ಮೆಥಡ್ ಸ್ಟಡಿ, ಮೋಷನ್ ಸ್ಟಡಿ, ಟೈಮ್ ಸ್ಟಡಿ, ಫಟಿಕ್ ಸ್ಟಡಿ ಇಷ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಟೇಲರ್, FW ಟೇಲರ್. ಆ್ಯಂಡ್ ಪ್ಲಾನಿಂಗ್ ಇರ್ಬೋದು, ಸೈಂಟಿಫಿಕ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಆಫ್ ವರ್ಕರ್ಸು, ಸ್ಪೆಷಲೈಸೇಷನು, ಸ್ಟ್ಯಾಂಡರ್ಡ್. ಈಗ ತಾನೇ ನಾವು ನೋಡಿದ್ವಿ ಅಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಏನಂತ. ಬಟ್ ಇವಿಷ್ಟನ್ನು ನೀವು ಗ್ಯಾಪ್ನ ಇಟ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ವಶನ್ಸನ್ನು ನಿಮಗೆ ಕೇಳೋಂಥ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ಬರ್ತಾರೆ ಹೆನ್ರಿ ಫಯಾಲು. ಹೆನ್ರಿ ಫಯಾಲ್ ಏನು ಕೊಟ್ಟರು? ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟು. ಹೆನ್ರಿ ಫಯಾಲು ಯಾವುದಕ್ಕೆ ಅವ್ರು ಇದು ಮಾಡಿದ್ರು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೊಸ್ದಾಗಿ ಮಾಡಿದ್ರು. ಸೊ ಅಲ್ಲೇನಿತ್ತು ಎಲಿಮೆಂಟ್ಸ್ ಏನೇನಿತ್ತು? ಪ್ಲಾನಿಂಗ್, ಆರ್ಗನೈಸಿಂಗ್. ಇವ್ರು ನೋಡಿ, ಪ್ಲಾನಿಂಗ್, ಆರ್ಗನೈಸೇಷನ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್. ಈ ಕಾನ್ಸೆಪ್ಟನ್ನು ತಂದಿರ್ತಕ್ಕಂಥವ್ರು ಯಾರು? ಹೆನ್ರಿ ಫಯಾಲ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟಲ್ಲಿ ಮೋಷನ್ ಸ್ಟಡಿ, ಫಟಿಕ್ ಸ್ಟಡಿ, ಸೊ ಒಂದು ಸ್ಟ್ಯಾಂಡರ್ಡೈಸೇಷನು, ಡಿವಿಷನ್ ಆಫ್ ಲೇಬರು ಎಲ್ಲ ಬರ್ತಕ್ಕಂಥದ್ದು FW ಟೇಲರ್ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್. ಸೊ ಇವ್ರು ಕೊಟ್ಟಿರ್ತಕ್ಕಂಥದ್ದು ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಡಿಸ್ಕಷನ್ಸ್ ಮಾಡಿರ್ತಕ್ಕಂಥ ಒಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ನಾವು ನೋಡ್ತಾ ಬರೋಣ. ಕಟ್ತಿ ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ರಿಟರ್ನ್ ಬೈ ಅಂತ ಹೇಳ್ತೀವಿ. ಸೊ ಯು ಹ್ಯಾವ್ 4 ಆಪ್ಷನ್ಸ್: ಪೀಟರ್ ಎಫ್ ಡ್ರಕರ್, ಟೆರ್ರಿ, ಲೂಯಿಸ್ ಆಲನ್, ಹೆನ್ರಿ ಫಯಾಲ್ ಅಂತ ಹೇಳ್ತೀವಿ. ಅಂದರೆ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್ ರಿಟರ್ನ್ ಬೈ. ಯಾರು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಪೀಟರ್ ಎಫ್ ಡ್ರಕರ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. Management is an organ. Organs can be described and defined only through functions. This definition is given by, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಜಸ್ಟ್ 3 ಡೆಫಿನೇಷನ್ಸ್ ಕೊಟ್ಟಿದ್ದೆ ನಿಮಗೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಡೆಫಿನೇಷನ್ಸ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಾವೀಗ ನೋಡ್ತಾ ಬರೋಣ. ಸೊ ಈ ಒಂದು ಡೆಫಿನೇಷನ್ಸ್ ನೋಡಿ, ಆರ್ಗನ್ಸ್, ಆರ್ಗನೈಸಿಂಗ್, ಈ ಡೆಫಿನೇಷನ್ ಕೊಟ್ಟಿರ್ತಕ್ಕಂಥವ್ರು ಯಾರು? ಇಟ್ ಈಸ್ ಪೀಟರ್ ಎಫ್ ಡ್ರಕರ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ವಾಟ್ ಮ್ಯಾನೇಜಬಲ್ ಡಸ್. ಈ ಒಂದು ಡೆಫಿನೇಷನ್ಸನ್ನು ಕೊಟ್ಟಿರ್ತಕ್ಕಂಥವರು ಲೂಯಿಸ್ ಆಲನ್. ಮ್ಯಾನೇಜ್ಮೆಂಟ್ ಈಸ್ ವಾಟ್ ಎ ಮ್ಯಾನೇಜರ್ ಡಸ್, ಇದನ್ನು ಕೊಟ್ಟಿರ್ತಕ್ಕಂಥವ್ರು ಲೂಯಿಸ್ ಆಲನ್. ನೆಕ್ಸ್ಟ್, ಟು ಮ್ಯಾನೇಜ್ ಈಸ್ ಟು ಫೋರ್ಕಾಸ್ಟ್ ಅಂಡ್ ಪ್ಲಾನ್, ಟು ಆರ್ಗನೈಸ್, ಟು ಕಂಪೌಂಡ್, ಟು ಕೋಆರ್ಡಿನೇಟ್ ಅಂಡ್ ಕಂಟ್ರೋಲ್. ದಿಸ್ ಡೆಫಿನೇಷನ್ ವಾಸ್ ಗಿವನ್ ಬೈ ಹೆನ್ರಿ ಫಯಾಲ್. ಸೊ ಹೆನ್ರಿ ಫಯಾಲ್ ಅಂತ ಬಂದಾಗ ನೋಡಿ, ಆರ್ಗನೈಸ್, ನಾನು ಆಲ್ರೆಡಿ ನಿಮಗೆ ಫಸ್ಟು ಹೇಳಿದ್ದೇನೆ, ನಿಮಗೆ ಫಸ್ಟ್ ನೀವು ಡೆಫಿನೇಷನ್ಸ್ ಓದಬೇಕಾದ್ರೆ ನೋಡಿದ್ವಿ. ಪ್ಲಾನಿಂಗ್, ಆರ್ಗನೈಸೇಷನ್ ಅಂತ ಬಂದಾಗ ಅದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಹೆನ್ರಿ ಫಯಾಲ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಆ್ಯಂಡ್ ಇನ್ಫಾರ್ಮಲಿ ಆರ್ಗನೈಸ್ಡ್ ಅಂತ ಹೇಳ್ತೀವಿ. ಸೊ ಈ ಡೆಫಿನೇಷನ್ಸ್ ಯಾರು ಕೊಟ್ಟಿರೋದು? ನಾವು ಡಿಸ್ಕಸ್ ಮಾಡಿದ್ವಿ, ಆರೋಲ್ಡ್ ಆ್ಯಂಡ್ ಕುಂಟ್ಸ್. ನೋಡಿ, ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಂತ ಬಂದಾಗ ಆರೋಲ್ಡ್ ಆ್ಯಂಡ್ ಕುಂಟ್ಸನ್ನು ನೀವು ಗ್ಯಾಪ್ನ ಇಟ್ಕೋಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಲೀಡರ್ಶಿಪ್. ಇದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಡೊನಾಲ್ಡ್ ಜೆ ಕ್ಲಾ. ಓಕೆ, ಸೊ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಅಂತ ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ಸ್ ಯಾರು ಕೊಟ್ಟಿದ್ದಾರೆ? ಡೊನಾಲ್ಡ್ ಜೆ ಕ್ಲಾ. ನೆಕ್ಸ್ಟ್, ಲೂಥರ್ ಗುಲಿಕ್ ಕ್ಲಾಸಿಫೈಸ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಸ್, ನೋಡಿ ಈ ಪೋಸ್ಟ್ ಡಾಕ್ ಅಂತ ಹೇಳ್ತೀವಿ, ಅಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂತ ಹೇಳ್ತೀವಲ್ಲ. ಸೊ ಅದನ್ನೆಲ್ಲ ನಾವು ಫಸ್ಟ್ ಲೆಟರ್ನ ತೊಗೊಂಡಿದ್ದೀವಿ. ಅದನ್ನು ಯಾರು ಕೊಟ್ಟಿದ್ದೆ ಅಂದರೆ ಲೂಥರ್ ಗಿಲ್ಲಿಕ್ಕು. ಸೊ ಅದೇನಂತ ಹೇಳಿದ್ರೆ POSDCORB ಅಂತ ನಾವು ಹೇಳ್ತೀವಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಇದನ್ನೆಲ್ಲ ಅವನು ಏನು ಮಾಡಿ ಆ್ಯಡ್ ಮಾಡಿ ಒಂದು ಫಸ್ಟ್ ಲೆಟರ್ನ ತೊಗೊಂಡು ಇದು ಮಾಡಿದ್ದಾನೆ. ಫಾದರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಯಾರು? ಇಟ್ಸ್ ಹೆನ್ರಿ ಫಯಾಲ್. ನೋಡಿ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ FW ಟೇಲರ್ ಬರ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಬಂದಾಗ ಹೆನ್ರಿ ಫಯಾಲ್ ಬರ್ತಾರೆ. ನೆಕ್ಸ್ಟ್, ಪಯೋನಿಯರ್ ಆಫ್ ಹ್ಯೂಮನ್ ರಿಲೇಷನ್ ಈಸ್. ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಹೇಳಿರ್ತಕ್ಕಂಥವ್ರು ಯಾರು? ಇಟ್ ಈಸ್ ನನ್ ಅದರ್ ದ್ಯಾನ್ ಎಲ್ಟನ್ ಮಾಯೋ ಅಂತ ಹೇಳ್ತೀವಿ. ಓಕೆ, ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಹೆನ್ರಿ ಫಯಾಲ್ ಲೇಡ್ ಡೌನ್. ನೋಡಿ, ಹೆನ್ರಿ ಫಯಾಲ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಎಷ್ಟು ಪ್ರಿನ್ಸಿಪಲ್ ಒಂದು? ಇಟ್ಸ್ 14 ಪ್ರಿನ್ಸಿಪಲ್. ಅದಕ್ಕೆ ನನಗೆ ಗ್ಯಾಪ್ನ ಇಟ್ಕೊಡಿ ಅಂತ ಹೇಳೋದು. ಎಸ್ಪಿರಿಟ್ ಡೆ ಕಾರ್ಪ್ಸ್ ಮೀನ್ಸ್, ಸೊ ನಾವು ಇದನ್ನು ಹೇಳಲಿಲ್ಲ ನಿಮಗೆ. ಸೊ ಅದ್ರ ಬಗ್ಗೆ, ಸೊ ಎಸ್ಪಿರಿಟ್ ಡಿ ಕಾರ್ಪ್ ಅಂತ ಹೇಳಿದ್ರೆ ಇಟ್ಸ್ ಎ ಯೂನಿಯನ್ ಆಫ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಆ 14 ಪ್ರಿನ್ಸಿಪಲಲ್ಲಿ ಲಾಸ್ಟ್ ಒಂದನ್ನು ನಾವು ಇದನ್ನು ಎಸ್ಪಿರಿಟ್ ಡಿ ಕಾರ್ಪ್ಸ್ ಅಂತ ಹೇಳ್ತೀವಿ. FW ಟೇಲರ್ ಈಸ್ ಅಸೋಸಿಯೇಟೆಡ್ ವಿತ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಫ್ಯೂಚರ್ ಮ್ಯಾನೇಜ್ಮೆಂಟ್, ಮಾಡರ್ನ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. FW ಟೇಲರ್ ಅಂತ ಹೇಳಿದ್ರೆ ನೀವು ತಿಳ್ಕೊಂಬಿಡ್ಬೇಕು ಯಾರವರು? ಇಟ್ಸ್ ಎ
scientific management. Next, management is an art, a science, an art and science, an art not science. So already now discuss ಮಾಡಿದ್ವಿ, it is both art and science. Henry Fayol was a French. ಅವರು ಇಂಡಸ್ಟ್ರಿಯಲಿಸ್ಟಾ, ರೈಟರಾ, ಮ್ಯಾನೇಜರಾ, ಆ್ಯಕ್ಟರಾ? ಸರ್ ಇದನ್ನೆಲ್ಲ ಕೇಳ್ತಾರಾ ಸರ್? ಎಸ್, ಎವ್ರಿಥಿಂಗ್ ವಿಲ್ ಬಿ ಆಸ್ಕ್ಡ್. ಈಸ್ ಆ್ಯನ್ ಇಂಡಸ್ಟ್ರಿಯಲಿಸ್ಟ್. ಓಕೆ. ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಸ್ ರಿಟನ್ ಬೈ. ಸೊ ಜನರಲ್ ಮತ್ತು ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಯಾರು ಸ್ಟೂಡೆಂಟ್? ಇಟ್ ಈಸ್ ಹೆನ್ರಿ ಫಯಾಲ್. ಈಗ ತಾನೇ ನಾವು ನೋಡಿದ್ವಿ, ಇಂಡಸ್ಟ್ರಿಯಲ್ ಅಂತ ಬಂದಾಗ ನೀವು ತಿಳ್ಕೊಂಬಿಡ್ಬೇಕು ಅದು ಹೆನ್ರಿ ಫಯಾಲ್ ಬೈ ಸಂಬಂಧಪಟ್ಟಂಥ ಕ್ವಶನ್ಸು ಅಂತ. Next, every subordinate should receive orders from and be accountable to only one superior. ಇದನ್ನು ಏನಂತ ಹೇಳ್ತೀವಿ ನಾವು ಅಂತ ನಾನು ಡಿಸ್ಕಸ್ ಮಾಡ್ತಾ ಹೇಳಿದ್ದೆ ನಿಮಗೆ. ಸೊ ಅಂದರೆ ಕಮಾಂಡಿಂಗ್ ಮಾಡಬೇಕಾದ್ರೆ ಒಬ್ಬರು ಡಿಸಿಷನ್ಸ್ ತೊಗೊಂಡು ಅದನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಬೇಕು ಅಂತ, ಅದನ್ನು ನಾವು ಯೂನಿಟಿ ಆಫ್ ಕಮಾಂಡ್ ಅಂತ ನಾವು ಹೇಳ್ತೀವಿ. ಇದನ್ನು 14 ಪ್ರಿನ್ಸಿಪಲ್ಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ನೆಕ್ಸ್ಟ್, ಕಂಟ್ರೋಲ್ ಸಿಸ್ಟಮ್ ಆಫ್ ಎನ್ ಆರ್ಗನೈಸೇಷನ್ ಹ್ಯಾಸ್ ನೋ ಇನ್ಫ್ಲೂಯೆನ್ಸ್ ಓವರ್ ದ. ಸೊ ಕಂಟ್ರೋಲಿಂಗ್ ಎಲ್ಲನೂ ಮಾಡ್ಬೋದು ಸ್ಟೂಡೆಂಟ್ಸ್. ನೋಡಿ, ಮೈಕ್ರೋ ಮತ್ತು ಮ್ಯಾಕ್ರೋ ಹೇಳ್ತಾ ಬರ್ತಾ ಇದೆ ನಾನು. ಕಂಟ್ರೋಲಿಂಗ್ ಫ್ಯಾಕ್ಟರ್ಸು, ನಾನ್ ಕಂಟ್ರೋಲಿಂಗ್ ಫ್ಯಾಕ್ಟರ್ಸು. ಕಂಟ್ರೋಲಿಂಗ್ ಇಂಟರ್ನಲ್ ಆಗ್ತಕ್ಕಂಥದ್ದನ್ನು ನೀವು ಕಂಟ್ರೋಲ್ ಮಾಡ್ಬೋದು, ಬಟ್ ಎಕ್ಸ್ಟರ್ನಲ್ ಆಗ್ತಕ್ಕಂಥದ್ದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಎಕ್ಸ್ಟರ್ನಲ್ ಎನ್ವೈರ್ನ್ಮೆಂಟ್. ದ ಚೈನ್ ಆಫ್ ಕಮಾಂಡ್ ಫ್ರಮ್ ದ ಹೈಯೆಸ್ಟ್ ಅಥಾರಿಟಿ ಟು ದ ಲೋಯೆಸ್ಟ್ ಲೆವೆಲ್ ಇನ್ ದ ಆರ್ಗನೈಸೇಷನ್ ಈಸ್ ಟಾಪ್ ಲೆವೆಲ್ ಟು ಲೋಯರ್ ಲೆವೆಲು. ಏನಂತ ಹೇಳ್ತೀವಿ ಅದನ್ನು? ಯೂನಿಟಿ ಆಫ್ ಸ್ಕೇಲಾರ್ ಚೈನ್ ಅಂತ ಹೇಳ್ತೀವಿ. ಸ್ಕೇಲಾರ್ ಚೈನ್ ಅನ್ನು ನಾನು ಹೇಳ್ಬೇಕಾದ್ರೆ ಹೇಳಿದೆ, ಟಾಪು, ಮಿಡಲು ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ. ಆ ಮೂರು ಒಂದು ಚೈನನ್ನು ನಾವೇನಂತ ಹೇಳ್ತೀವಿ? ಸ್ಕೇಲಾರ್ ಚೈನ್ ಅಂತ ನಾವು ಹೇಳ್ತೀವಿ. ಅಲಾಟ್ಮೆಂಟ್ ಆಫ್ ವರ್ಕ್ ಟು ಈಚ್ ವರ್ಕರ್ಸ್ ಆನ್ ದ ಬೇಸಿಸ್ ಆಫ್ ದಿ ಕೆಪಾಸಿಟಿ ಆಫ್ ಎನ್ ಆವರೇಜ್ ವರ್ಕರ್ ಫಂಕ್ಷನಿಂಗ್ ಇನ್ ದ ನಾರ್ಮಲ್ ವರ್ಕಿಂಗ್ ಕಂಡೀಷನ್ ಈಸ್. ಅಲಾಟ್ಮೆಂಟ್ ಆಫ್ ವರ್ಕ್ ಟು ಈಚ್ ನಂಬರ್, ಅವನ್ನ ನಾವೇಂತ ಹೇಳ್ತೀವಿ? ಸೈಂಟಿಫಿಕ್ ಟಾಸ್ಕ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ನಾವು ನಿಮ್ಗೆ ಹೇಳ್ತಾ ಇದೆ ಸೈನ್ಸ್ನ ಯಾಕೆ ಯೂಸ್ ಮಾಡಬೇಕು ನಾವು ಇಲ್ಲಿ ಅಂತ. ಸ್ಟಡಿ ಆಫ್ ದಿ ಮೂಮೆಂಟ್ಸ್ ಆಫ್ ದಿ ಬೋತ್ ದ ವರ್ಕರ್ಸ್ ಅಂಡ್ ದ ಮಿಷಿನ್ ಟು ಎಲಿಮಿನೇಟ್ ವೇಸ್ಟ್ಫುಲ್ ಮೂಮೆಂಟ್ ಈಸ್. ನೋಡಿ, ಮೋಷನ್ ಸ್ಟಡಿ ಅಂತ ಹೇಳ್ತೀವಿ. ನಾನು ಜಸ್ಟ್ ನಿಮಗೆ ಯಾವ್ಯಾವ ರೀತಿ ಸ್ಟಡಿ ಬ್ಯಾಂಕ್ ಹೇಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಡೆಫಿನೇಷನ್ಸ್ ಮೇಲೆ ಕೂಡ ಕ್ವಶನ್ಸು ನಿಮಗೆ ಕೊಡ್ತಾನೆ. ಅದರಿಂದ ನೀವು ಫಟಿಕ್ ಸ್ಟಡಿ ಅಂದ್ರೇನು, ಟೈಮ್ ಸ್ಟಡಿ ಅಂದ್ರೇನು, ವರ್ಕ್ ಸ್ಟಡಿ ಅಂದ್ರೇನು, ಅದನ್ನು ಕೂಡ ನೀವು ತಿಳ್ಕೊಂಡಿದ್ರೆ ಈ ರೀತಿಯಾದಂಥ ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದ ಸ್ಟಡಿ ರಿಲೇಟಿಂಗ್ ಟು ದ ಫಿಕ್ಸಿಂಗ್ ಆಫ್ ದಿ ವರ್ಕಿಂಗ್ ಅವರ್ಸ್ ವಿತ್ ರೆಸ್ಟ್ ಪೀರಿಯಡ್ಸ್ ಟು ರೀಕೂಪ್ ದ ಎನರ್ಜಿ ವೈಲ್ ಪರ್ಫಾರ್ಮಿಂಗ್ ಇನ್ ಜಾಬ್ ಈಸ್ ಕಾಲ್ಡ್ ಅಂತ ಹೇಳ್ತೀವಿ. ನೋಡಿ, ನಾನು ಈಗ ತಾನೇ ಹೇಳಿದೆ ನಿಮಗೆ 4 ಡೆಫಿನೇಷನ್ಸ್ ತಿಳ್ಕೊಂಡಿರಬೇಕು ಅಂತ. ಇದನ್ನು ನಾವು ಫಟಿಕ್ ಸ್ಟಡಿ ಅಂತ ಹೇಳ್ತೀವಿ. ನೋಡಿ, ರಿಲೇಟಿಂಗ್ ಟು ದ ಫಿಕ್ಸಿಂಗ್ ಆಫ್ ವರ್ಕ್. ನೋಡಿ, ಫಿಕ್ಸಿಂಗ್ ಆಫ್ ಸ್ಟೂಡೆಂಟ್ಸ್. ಸೊ ಇವಿಷ್ಟು ಕೂಡ ನಾವು ಈ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಸೊ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು, ಮ್ಯಾನೇಜ್ಮೆಂಟ್ ಅಂದ್ರೇನು, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಬೇರೆ ಬೇರೆ ರೀತಿಯಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಯಾರ್ಯಾರು ಕೊಟ್ಟಿದ್ದಾರೆ, ಏನೇನು ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದ್ರ ಬಗ್ಗೆ ಕ್ವಶನ್ಸ್ ಯಾವ ರೀತಿ ಕೇಳ್ತೀನಿ ಅಂತಲೂ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ಒಂದು ವೀಡಿಯೋದಲ್ಲಿ ನಾನೇನು ಮಾಡ್ತೀನಿ, ಸೊ ಬೇರೆ ಒಂದು ಟಾಪಿಕ್ಕು ಅಥವಾ ಇದರಲ್ಲಿ ಬೇರೆ ಬೇರೆ ಟಾಪಿಕ್ಕನ್ನು ನಾನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.